ಅಗ್ನಿ ಅವಘಡ ಆಗಿರುವಂತಹ ಘಟನೆ ಬೇಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡಬಹುದು ಈಗ ಸದ್ಯ ಇನ್ನು ಸ್ಟೇಷನ್ ಪಕ್ಕದಲ್ಲಿರುವಂತಹ ಅಂಜನಾನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈಗ ಬೆಂಕಿಯನ್ನ ನಂದಿಸೋಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇರುವಂತದ್ದು, ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಸಹ ಅಷ್ಟೇ ಒಂದು ಹರಸಾಹಸ ಮಾಡ್ತಾರೆ. ಸುಮಾರು 4-5 ಅಗ್ನಿಶಾಮಕ ಸಿಬ್ಬಂದಿ ಈ ಒಂದು ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಗೋಡನ್ ಏನಿದೆ, ಈ ಒಂದು ಗೋಡನ್ ನಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಕವರ್ ಅನ್ನ ತಯಾರಿಕೆ ಮಾಡಿಕೊಳ್ಳುವಂತಹ ಘಟನೆ ಅಂತ ಹೇಳಲಾಗ್ತಾ ಇರುತ್ತದೆ. ಯಾಕಂದ್ರೆ ಬಿಬಿಎಂಪಿ ಅಂತ ಅನುಮತಿನೇ ಇಲ್ಲ ಪ್ಲಾಸ್ಟಿಕ್ ಕವರ್ ಅನ್ನ ಏನೊಂದು ತಯಾರಿಕೆ ಮಾಡೋದಕ್ಕೆ. ಆದ್ರೆ ಅಕ್ರಮವಾಗಿ ಇದನ್ನು ಮಾಡ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸ್ಪಷ್ಟತೆ ಅಷ್ಟೇ ಸಿಗಬೇಕಾಗಿರುವಂತದ್ದು. ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಟ್ಟಾರೆಯಾಗಿ ಈ ಒಂದು ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಸುಮಾರು ಈ ಸಾಲಕ್ಕೆ ನೇರವಾಗಿ ಬೆಂಕಿಯ ಕೆನ್ನಾಲೆಯ ತೀವ್ರತೆ ಏನಿತ್ತು ಅದು ಹೆಚ್ಚಾಗಿತ್ತು. ಈಗಲೂ ನೋಡಬಹುದು ಯಾವ ರೀತಿ ಪರಿಣಾಮ ಇದೆ ಅಂತೇಳಿ. ಅಕ್ಕಪಕ್ಕದ ಬಿಲ್ಡಿಂಗ್ ಕೂಡ ಈ ಒಂದು ಬೆಂಕಿಯ ಒಂದು ತೀವ್ರತೆ ಜಾಸ್ತಿ ಆಗಿರುವಂತದ್ದು. ಆದ್ರೆ ಅಗ್ನಿಶಾಮಕ ಸಿಬ್ಬಂದಿ ಇದನ್ನ ಬೆಂಕಿ ನಂದಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಒಳಗಡೆ ಎಲ್ಲ ಕೂಡ ಗೋಡನ್ ಇದೆ. ಈ ಗೋಡನ್ ನಲ್ಲಿ ಏನೊಂದು ಪ್ಲಾಸ್ಟಿಕ್ ತಯಾರಿಕೆಯನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಒಳಗಡೆ ಅಂದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಯಾರಿಗೂ ಕೂಡ ಸಣ್ಣ ಸಮಸ್ಯೆ ಆಗಿಲ್ಲ. ಅಕ್ಕಪಕ್ಕದ ಬಿಲ್ಡಿಂಗ್ ನಲ್ಲಿದ್ದಂತವರನ್ನ ಅವರ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಪಕ್ಕದ ಕಿಟಕಿಗಳಿಗೆ ಅದು ವ್ಯಾಪಿಸಿರುವಂತದ್ದು. ಈ ಒಂದು ಸಮಸ್ಯೆಯಲ್ಲಿ ಗೋಡೆಯ ಬಿರುಕುಗಳು ಕೂಡ ಬಿಟ್ಟಿರುವಂತದ್ದು ಕೂಡ ನೋಡಬಹುದು. ಯಾವ ರೀತಿ ಗೋಡೆಗಳ ಬಿರುಕು ಬಿಟ್ಟಿದೆ ಅಂತೇಳಿ. ಸದ್ಯ ಎಲ್ಲಾ ಶೀಟ್ಗಳೆಲ್ಲ ಏನಿದೆ ಎಲ್ಲವೂ ಕೂಡ ಕ್ಲಿಯರ್ ಇದಾಗಿರುವಂತದ್ದು. ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಸಂಬಂಧಪಟ್ಟಂತವರನ್ನ ಕರೆಸಿ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಹತೋಟಿಗೆ ತರುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ಏನಾಗಿದೆ ಗೊತ್ತಾ, ಹೊರಗಡೆ ಕ್ಯಾಮರಾ ಕಂದಿ